ವೀಕ್ಷಕರೇ, ಇದು ಭಟ್ಕಲ್ ಒನ್ ಮೀಡಿಯಾ. ನಾನು MR ಮಾನ್. ಹಸಿವು ನಿವಾರಣೆ, ಕಾಳಜಿ ಮತ್ತು ಸಹಭಾವನೆಯ ಸಂದೇಶವನ್ನು ಸಮಾಜದೊಳಗೆ ತಲುಪಿಸುವ ಉದ್ದೇಶದಿಂದ ಮಾನವೀಯ ಸಂದೇಶ ವೇದಿಕೆಯು ದೇಶಾದ್ಯಂತ ಹಸಿವು ಮುಕ್ತ ಭಾರತ ದಿನವನ್ನು ಆಚರಿಸಿತು. ಫೆಬ್ರವರಿ 8ರಂದು ರಾಷ್ಟ್ರವ್ಯಾಪಿಯಾಗಿ ಆಚರಿಸಲ್ಪಟ್ಟ ಹಸಿವು ಮುಕ್ತ ಭಾರತ ದಿನದ ಅಂಗವಾಗಿ ಭಟ್ಕಳ ಶಾಖೆಯ ಮಾನವೀಯ ಸಂದೇಶ ವೇದಿಕೆಯು ನಗರದ KSRTC ಬಸ್ ನಿಲ್ದಾಣದ ಎದುರು ಸಾರ್ವಜನಿಕರಿಗೆ ತಿಂಡಿ ಹಾಗೂ ಪಾನೀಯಗಳನ್ನು ವಿತರಿಸುವ ಮೂಲಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾನವೀಯ ಸಂದೇಶ ವೇದಿಕೆಯ ಮುಖಂಡ ಮೊಹಮ್ಮದ್ ಯಾಸೀನ್, ಪ್ರತಿ ವರ್ಷ ಫೆಬ್ರವರಿ 8ರಂದು ಹಸಿವು ಮುಕ್ತ ಭಾರತ ದಿನವನ್ನು ಆಚರಿಸಲಾಗುತ್ತಿದ್ದು, ಹಸಿವು ನಿರ್ಮೂಲನೆ ಮತ್ತು ಮಾನವೀಯ ಮೌಲ್ಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದೇ ಇದರ ಮುಖ್ಯ ಉದ್ದೇಶ ಎಂದು ಹೇಳಿದರು. ಚಟುವಟಿಕೆ ನಡೀತಾ ಇದೆ, ಹಸಿವಿಲ್ಲದ ಭಾರತ. ಇದು ನಮ್ಮ ಅಖಿಲ ಭಾರತ ಮಾನವೀಯತೆಯ ಸಂದೇಶ ವೇದಿಕೆ. ಇದರಲ್ಲಿ ನಾವು ಯಾರಿಗೆ ಸಹಾಯ ಬೇಕಾಗಿರ್ತದೆ, ಮನೆಯಲ್ಲಿ ಕೆಲಸ ಮಾಡುವವರು ಯಾರು ಇರುವುದಿಲ್ಲ, ಗಂಡ ಇರುವುದಿಲ್ಲ, ಅವರೆಲ್ಲ ಭೇಟಿ ಆಗುವುದು, ಅವರ ಮನೆಯನ್ನು ಹುಡುಕುವುದು, ಬಡವರನ್ನು ಹುಡುಕುವುದು, ಅವರ ಮನೆಯನ್ನು ಭೇಟಿ ಆಗುವುದು, ಅವರ ಸಹಾಯ ಮಾಡುವುದು. ಮತ್ತು ನಮ್ಮದು ವಾರಕ್ಕೆ ಒಂದು ಸಲ ಬಡವರ ಮನೆಗೆ ವಿಸಿಟ್ ಇರ್ತದೆ. ನಾವು ಅವರನ್ನು ಕಿಟ್ ಕೂಡ ಸಹಾಯ ಮಾಡುವುದು ಮತ್ತು ಹಣ ಕೊಟ್ಟು ಸಹಾಯ ಮಾಡುವುದು. ಮತ್ತು ವಾರಕ್ಕೆ ಒಂದು ಸಲ ಆಸ್ಪತ್ರೆ ವಿಸಿಟ್ ಇರ್ತದೆ, ವಾರಕ್ಕೆ ಒಂದು ಸಲ ಓಲ್ಡ್ ಏಜ್ ಹೋಮ್ ವಿಸಿಟ್ ಇರ್ತದೆ. ಮತ್ತು ನಮ್ಮದು ರಕ್ತದಾನ ಶಿಬಿರ ಕೂಡ ಇದೆ, ಬ್ಲಡ್ ಡೊನೇಷನ್ ಕ್ಯಾಂಪ್. ಮತ್ತು ನಮ್ಮ ಮುಖ್ಯ ಗುರಿ ಅಂದರೆ ನಾವೆಲ್ಲರೂ ಅಣ್ಣ ತಮ್ಮರಾಗಿರಬೇಕು. ಮತ್ತು ಇದು ನಮ್ಮ ಅಖಿಲ ಭಾರತ ಮಾನವೀಯತೆ ಸಂದೇಶ. ಇದು ನಾನ್ ಪೊಲಿಟಿಕಲ್, ನಾನ್ ರಿಲಿಜಿಯಸ್. ಮತ್ತು 8 ಫೆಬ್ರವರಿ ಇದೆಯಲ್ಲ, ಇದು ಈ ದಿನ ಇಡೀ ಭಾರತದಲ್ಲಿ ಹಂಗರ್ ಫ್ರೀ ಇಂಡಿಯಾ, ಹಸಿವಿಲ್ಲದ ಭಾರತ ಎಂದು ಆ ದಿನವನ್ನು ನಾವು ಆಚರಿಸುತ್ತೇವೆ. ನಿಮ್ಮ ಹೆಸರು? ಮೊಹಮ್ಮದ್ ಯಾಸೀನ್. ದೇಶದ ವಿವಿಧ ರಾಜ್ಯಗಳಲ್ಲಿಯೂ ಸಾರ್ವಜನಿಕ ಸ್ಥಳಗಳಲ್ಲಿ ತಿಂಡಿ ಪಾನೀಯ ವಿತರಣೆ, ಆಸ್ಪತ್ರೆಗಳಿಗೆ ಭೇಟಿ, ಬಡ ಕುಟುಂಬಗಳಿಗೆ ಆಹಾರ ಹಾಗೂ ಅಗತ್ಯ ಸಹಾಯ ವಿತರಿಸುವಂಥ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಒಂದೇ ದಿನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಭಟ್ಕಳದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಾನವೀಯ ಸಂದೇಶ ವೇದಿಕೆಯ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸಿ ಪ್ರಯಾಣಿಕರು ಹಾಗೂ ಸಾರ್ವಜನಿಕರಿಗೆ ಆತ್ಮೀಯತೆಯಿಂದ ತಿಂಡಿ ಪಾನೀಯವನ್ನು ವಿತರಿಸಿದರು. ಕಾರ್ಯಕ್ರಮವು ಜನರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿತು. ಮಾನವೀಯತೆ, ಕಾಳಜಿ ಮತ್ತು ಸಹಭಾವನೆಯೇ ಸಮಾಜದ ಶಕ್ತಿ ಎಂಬ ಸಂದೇಶವನ್ನು ಸಾರುವ ಈ ಹಸಿವು ಮುಕ್ತ ಭಾರತ ದಿನದ ಆಚರಣೆ ಸಮಾಜಕ್ಕೆ ಒಂದು ಸಕಾರಾತ್ಮಕ ಸಂದೇಶ ನೀಡಿದೆ. ವೀಕ್ಷಕರೇ, ನಿಮಗೆ ನಮ್ಮ ವಿಡಿಯೋಗಳು ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ದೇಶ ಶಾಂತಿ ಸಂದೇಶ ಜಗಕ್ಕೆ ಸಾರಲಿ, ಜಾತಿ ಭೇದ ಎಂಬ ಗೋಡೆಯ ಹೊಡೆದು ಹಾಕಲಿ. ಮನುಷ್ಯನ ಒಳಗಿನ ದ್ವೇಷ ಯಾಕೆ ಬೇಕು ಈ ರಕ್ತಪಾತ? ಮನುಷ್ಯನ ಒಳಗಿನ ದ್ವೇಷ ಯಾಕೆ ಬೇಕು ಈ ರಕ್ತಪಾತ? ನಮ್ಮ ದೇಶ ಶಾಂತಿ ಸಂದೇಶ, ನಮ್ಮ ದೇಶ ಶಾಂತಿ ಸಂದೇಶ ಜಗಕ್ಕೆ ಸಾರಲಿ.